ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕಿ ಅವರು ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ, ಸರ್ಕಾರಿ ಪ್ರೌಢಶಾಲಾ, ಎಸ್ಡಿಎಂಸಿ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ವತಿಯಿಂದ ಸೇವಾ ನಿವೃತ್ತಿಯಾದ ಪಿಕೆ ಕಮ್ಮಾರ ಅವರಿಗೆ ಹಮ್ಮಿಕೊಂಡಿದ್ದ ಸತ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಿಂದೆ ಶಿಕ್ಷಕರು ಆದ ಪಿಕೆ ಕಮ್ಮಾರ ದಂಪತಿಗಳಿಗೆ ಹೃದಯಪೂರ್ವಕ ಸನ್ಮಾನ ಮಾಡಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ನಡೆಸಿದ ಸಂವಾದದಲ್ಲಿ ಮಾತನಾಡಿ, ಶಿಥಿಲಗೊಂಡ ಶಾಲಾ ಕೊಠಡಿಗಳ ಪರಿಸ್ಥಿತಿ, ಕೈಗೊಂಡ ಕ್ರಮಗಳು, ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶದ ಸುಧಾರಣೆಗೆ ಹಾಕಿಕೊಂಡ ಕ್ರಮಗಳು, ಖಾಸಗಿ ಶಾಲೆಗಳ ವಾಹನದಲ್ಲಿ ಮಿತಿ ಮೀರಿ ಮಕ್ಕಳನ್ನ ಸಾಗಿಸುವಿಕೆ, ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಪ್ರದೇಶಗಳು ಬರ್ತವೆ, ಸಾಕಷ್ಟು ಇಲ್ಲೂ ಸಹ ಸಾಕಷ್ಟು ಶಿಥಿಲಗೊಂಡಿದ್ದಾವೆ ಶಾಲೆಗಳು. ಮಳೆಗಾಲದಲ್ಲಿ ಏನೇನು ಇದು ಮಾಡ್ಕೊಂಡಿದ್ದೀರಿ ಸರ್? ಈಗಾಗಲೇ ಸೋರುತ್ತಿರುವಂಥ ಕೊಠಡಿಗಳನ್ನು ಉಪಯೋಗ ಮಾಡಬಾರ್ದು ಅಂತೇಳಿ ಈಗಾಗಲೇ ನಾವೆಲ್ಲ ಕ್ರಮ ಕೈಗೊಂಡಿದ್ದೀವಿ. ಆನಂತರ ರಿಪೇರಿ ಕೆಲಸ ಕೂಡ ಹೆಚ್ಚು ಕಡಿಮೆ ಪೂರ್ಣಗೊಳ್ಳುವ ಹಂತದಲ್ಲಿವೆ. ಅಂಥ ಮೇಜರ್ ಸಮಸ್ಯೆ ಇರುವಂಥ ಶಾಲೆ ಯಾವುದೂ ಇಲ್ಲ. ಒಂದು ಶಾಲೆ ಇದೆ, ಅದನ್ನು ಕೂಡ ಸರಿ ಮಾಡಿದ್ದೀವಿ. ಅಂಥ ಅದೇ ಬೇಗ ಮಳೆ ಆದರೂ ಸಹಿತ ನಮ್ಮ ಶಾಲೆಗೆ ಮತ್ತು ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಮೇಲಾಧಿಕಾರಿಗಳು ಕೂಡ ಗಮನ ನೀಡಿದ್ದಾರೆ, ಮಾನ್ಯ ಶಾಸಕರು ಕೂಡ ಗಮನ ಹರಿಸಿದ್ದಾರೆ. ನಾವು ಕೂಡ ಅದನ್ನು ಫಾಲೋ ಅಪ್ ಮಾಡಿ ಮಳೆಯಿಂದ ನಮ್ಮ ಮಕ್ಕಳಿಗೆ ಶಾಲೆಗಳಿಗೆ ತೊಂದರೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ ನಾವೆಲ್ಲ ಕಡೆಗೂ ಕೂಡ ಮುಖ್ಯೋಪಾಧ್ಯಾಯರಾದಿಯಾಗಿ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಂಡಿದ್ದೀವಿ. ಮತ್ತು ಶಿಕ್ಷಕರ ಕೊರತೆಯೂ ಸಹ ಸಾಕಷ್ಟು ಇದೆ ಇಂಥ ಸಂದರ್ಭದಲ್ಲಿ. ಸರ್, ಈಗ ಶಿಕ್ಷಕರ ಕೊರತೆ ಇದೆ. ಸುಮಾರು ಈಗಾಗಲೇ 60 ಜನ ಅತಿಥಿ ಶಿಕ್ಷಕರನ್ನ ನಾವು ಕೊಟ್ಟಿದ್ದೀವಿ. ಅಂಥ ಮೇಜರ್ ಆದಂಥ ಯಾವುದೇ ಸಮಸ್ಯೆಗಳು, ಶಿಕ್ಷಕರ ಕೊರತೆ ಅಂಥ ಮೇಜರ್ ಸಮಸ್ಯೆ ಅಂಥದ್ದೇನಿಲ್ಲ. ಈಗಾಗಲೇ ಅತಿಥಿ ಶಿಕ್ಷಕರನ್ನು ತುಂಬಿಕೊಂಡಿದ್ದೀವಿ. ಅದು ಒಳ್ಳೆಯ ಗುಣಮಟ್ಟದ ಶಿಕ್ಷಕರನ್ನು ಆಯ್ಕೆ ಮಾಡಿ ಕೊಳ್ಳಲು ಮಾರ್ಗದರ್ಶನ ನೀಡಲಾಗಿತ್ತು. SDMCಗೆ ವಿಷಯವಾರು ಯಾವ ಹುದ್ದೆ ಖಾಲಿ ಇದ್ದಾವೋ ಅದೇ ಹುದ್ದೆಯ ಶಿಕ್ಷಕರ ನೇಮಕ ಮಾಡಲಿಕ್ಕೆ ನಾವು ಮಾರ್ಗದರ್ಶನ ಮಾಡಿದ್ದೀವಿ. ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ SMC ಅದೇ ರೀತಿಯಾಗಿ ಕ್ರಮವನ್ನು ಜರುಗಿಸಿದ್ದಾರೆ. ಖಾಸಗಿ ಶಾಲಾ ಶಿಕ್ಷಕ ವಾಹನಗಳು ಮಕ್ಕಳುಗಳು ತಗೊಂಡೋಗ ಎಲ್ಲ ಒಂದು ಕಡೆ ಕುರಿಗಳನ್ನ ತುಂಬ ರೀತಿ ತುಂಬ್ತಾವ್ರು ಸರ್. ವಾಹನಗಳಿಗೆ ವಿಶೇಷವಾಗಿ ಅದಕ್ಕೇನಾದ್ರು ಕ್ರಮ ಕೈಗೊಳ್ತೀರಾ ಸರ್? ಈಗಾಗಲೇ ಒಂದು ವಾರದ ಹಿಂದೆ ಎಲ್ಲ ಖಾಸಗಿ ಶಾಲೆ ಆಡಳಿತ ಮಂಡಳಿ ಹಾಗೂ ಮುಖ್ಯೋಪಾಧ್ಯಾಯರ ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ನಮ್ಮ ತಾಲೂಕಿನ ಸುಮಾರು 27 ಖಾಸಗಿ ಶಾಲೆಗಳಲ್ಲಿ ಸುಮಾರು 16 ಶಾಲೆಗಳಿಂದ ವಾಹನಗಳಿವೆ. ಆ ವಾಹನದ ಎಲ್ಲ ಮಾಲೀಕರಿಗೂ ಕೂಡ ಡ್ರೈವರ್ ನಂಬರು ಪ್ಲಸ್ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಏನು ಕ್ರಮ ಕೈಗೊಳ್ಳಬೇಕಾಗಿತ್ತು ಆ ಕ್ರಮ ಕೈಗೊಂಡಿದ್ದೀವಿ. ಇನ್ನು ಖಾನಾಪುರ ತಾಲೂಕಿನಿಂದ ಕೆಲವೊಂದು ವಾಹನಗಳು ಬರ್ತಾ ಇವೆ. ಅದನ್ನು ಕೂಡ ಖಾನಾಪುರ ಶಿಕ್ಷಣಾಧಿಕಾರಿಗಳ ಜೊತೆಗೆ ಈಗ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಅದನ್ನು ಕೂಡ ಸಮಸ್ಯೆ ಬಗೆಹರಿಸ್ತೀವಿ. ಈ ಬಾರಿ ಏನೋ ಒಂದು ರೀತಿ ಪ್ರಥಮ ಬಂದುಬಿಟ್ರಿ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ. ಏನು ಸರ್ ತಿರ್ಗಾ ಸಾಕಷ್ಟು ಒಂದು ರೀತಿ ಈ ಬಾರಿ ಸಾಕಷ್ಟು ಸವಾಲುಗಳಿದ್ದಾವೆ. ಯಾವ ರೀತಿ ಇನ್ನೂ ಏನಾದ್ರು ಎಕ್ಸ್ಟ್ರಾ ವಿಷನ್ಸ್ ಏನು ಹಾಕ್ಕೊಂಡಿದ್ದೀರಾ ಸರ್? ಈಗ ನಾವು ಬೆಳಗಾವಿ ಜಿಲ್ಲೆಗೆ ಪ್ರಥಮ ಬಂದದ್ದು ನಮ್ಮ ಇಟ್ಟುಕೊಂಡಂಥ ಗುರಿ ಯಶಸ್ವಿಯಾಗಿದ್ದೀವಿ. ಈ ಸಾರಿನೂ ಕೂಡ ಅದೇ ರೀತಿಯಾದಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ನಾವು ಈ ಸಾರಿ ಬೆಳಗಾವಿ ಜಿಲ್ಲೆಗೆ ಫಸ್ಟ್ ಬರೋದಿಲ್ಲ, ವಿಭಾಗಕ್ಕೆ ಫಸ್ಟ್ ಬರ್ತೀವಿ ಅಂತೇಳಿ ನಾನು ಹೇಳ್ತೀನಿ. ಕೊನೆಯ ಪ್ರಶ್ನೆ, ಕೆಲವು ಸರ್ಕಾರಿ ಶಾಲೆಗಳ ಒಂದು ರೀತಿ ಆಸ್ತಿಯನ್ನು ಎಲ್ಲ ಒಂದು ಕಡೆ ಕೆಲವು ಬೇರೆ ಇಲಾಖೆಯವರು ತಮ್ಮ ಸುಪರ್ದಿಗೆ ತಗೊಳಕ್ಕೆ ಪ್ರಯತ್ನ ಪಡ್ತಾವ್ರೆ. ವಿಶೇಷವಾಗಿ ತಾವು BO ಏನಾದ್ರು ಲೆಟ್ರ್ ಬರೀತೀರಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ? ಬೇರೆ ಇಲಾಖೆಗೆ ಹಸ್ತಾಂತರಿಸಲು ಅವಕಾಶವೇ ಇಲ್ಲ, ಯಾಕಂದರೆ ನಮ್ಮ ಶಿಕ್ಷಣ ಇಲಾಖೆ ಆಸ್ತಿ. ಬೇರೆ ಇಲಾಖೆ ಅದನ್ನು ನಮ್ಮ ಸ್ಥಳೀಯ ಹಂತದಲ್ಲಿ ಇದು ಯಾವುದೇ ರೀತಿಯಾಗಿ ಹಸ್ತಾಂತರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದೇನೋ ಆಗಬೇಕಾಗಿದ್ರೂ ಕೂಡ ರಾಜ್ಯ ಹಂತದಿಂದ ಆಗಬೇಕಾಗತ್ತೆ. ಸ್ಥಳೀಯವಾಗಿ ಯಾವುದೇ ಅನುಕೂಲಕ್ಕೆ ಅವಕಾಶ ಇಲ್ಲ. ಇವಿಷ್ಟು ಶಿಕ್ಷಕರಿಗೆ ಗೊತ್ತಾಯ್ತಲ್ಲ ಮಾನ್ಯ ಕ್ಷೇತ್ರ ಶಿಕ್ಷಣ ಶ್ರೀ ತುಬಾಕಿ ಸರ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.